ಕಳೆದ ಜೂನ್ 17ರಂದು ಮಹಾಲಿಂಗಪುರದಲ್ಲಿ ಹೋರಾಟಗಾರರ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಎಂದು ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತರ್ಕಿ ಒತ್ತಾಯಿಸಿದ್ದಾರೆ. ಜೂನ್ 29ರ ಮಧ್ಯಾಹ್ನ 1 ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆ ನಗರದಲ್ಲಿ ಮಾತನಾಡಿರುವ ಅವರು, ಹೋರಾಟಗಾರರ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಹಾಗೂ ನೇಕಾರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಡಿಸಿ ಮೂಲಕ ಸಿಎಂ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಎಂದು ಅವರು ತಿಳಿಸಿದ್ದು, ಇನ್ನು ಈ ಸಂದರ್ಭದಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡ ನೇಕಾರ ಕುಟುಂಬಸ್ಥರಿಗೆ ಪರಿಹಾರ ವಿತರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ಇವತ್ತು ರಾಜ್ಯದ ನೇಕಾರರ ಸಮಸ್ಯೆಗಳನ್ನಿಟ್ಕೊಂಡು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಏನು ಮೊನ್ನೆ 17/6/2026ರಂದು ಹೋರಾಟಗಾರರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದರು ಬಹಿರಂಗವಾಗಿ, ಅದನ್ನು ಖಂಡಿಸಿ ಜೊತೆಗೆ ಅವ್ರಿಗೆ ಕಾನೂನು ಕ್ರಮ ಜರುಗಿಸಬೇಕು ಅಂಥೇಳಿ ಗೃಹ ಸಚಿವರಿಗೆ ಮನವಿಯನ್ನು ಕೊಡಲಿಕ್ಕೆ ನಾವೆಲ್ಲ ಇಲ್ಲಿ ಬಂದೀವಿ. ಇವತ್ತು ನೇಕಾರರ ಸಮಸ್ಯೆಗಳು ಸಾಕಷ್ಟು ಅದಾವೆ. ಅದ್ರ ಬಗ್ಗೆ ಭಾಳಷ್ಟು ಬಾರಿ ನಾವು ಮನವಿಯನ್ನು ಕೊಟ್ಟಿವಿ. 55 ಜನ ಆತ್ಮಹತ್ಯೆ ಮಾಡ್ಕೊಂಡಾರ. ಮೊನ್ನೆನ ಮತ್ತು ಬನಹಟ್ಟಿಯಲ್ಲಿ ಮತ್ತೊಬ್ಬ ನೇಕಾರ ಆತ್ಮಹತ್ಯೆ ಮಾಡ್ಕೊಂಡಾನ. ಸರ್ಕಾರ ಆದಷ್ಟು ಬೇಗನೆ ಈಗೇನು 25 ಕುಟುಂಬಕ್ಕೆ ಕೊಟ್ಟಿರಿ, ಉಳಿದವ್ರಿಗೂ ಕೂಡ ಆದಷ್ಟು ಬೇಗನೆ ಪರಿಹಾರ ಒದಗಿಸಬೇಕು. ಜೊತೆಗೆ ಬಡ್ಡಿ ಸಹಾಯಧನ ಬಂದಿಲ್ಲ, 4-6 ವರ್ಷ ಆಯಿತು, ಬಡ್ಡಿ ಸಹಾಯಧನ ಬಂದಿಲ್ಲ, ಅದನ್ನು ಕೂಡ ಕೊಡಬೇಕು. 55 ವರ್ಷ ಮೇಲ್ಪಟ್ಟ ನೇಕಾರರಿಗೆ 5,000 ರೂಪಾಯಿ ಮಾಸಾಸನವನ್ನು ಜಾರಿ ಮಾಡಬೇಕು. ಜೊತೆಗೆ ಈಗೇನು ಹಲ್ಲೆಯನ್ನು ಮಾಡಿದರು ಹೋರಾಟಗಾರರ ಮೇಲೆ, ಬೇಕಂತನ ಶಾಸಕರ ಕುಮ್ಮಕ್ಕಿನಿಂದ ಈ ರೀತಿ ನಡೆಯಾಕತೈತಿ. ಕ್ಷೇತ್ರದೊಳಗೆ ಇದು 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3-4 ಬಾರಿ ಈ ರೀತಿ ಆಗಾಕತೈತಿ. ಅದಕ್ಕೆ ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಜರುಗಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಕಿಶಿಂದ ನಾವು ಈ ಮಾಧ್ಯಮದ ಮೂಲಕ ಒತ್ತಾಯವನ್ನು ಮಾಡ್ತೀವಿ.